ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸೆಕೆಂಡ್ PUC ಮಿಡ್ ಟರ್ಮ್ ಎಕ್ಸಾಮ್ ಇವಾಗಲೇ ಕಂಪ್ಲೀಟ್ ಆಗೋಗಿದೆ. 80 ಮಾರ್ಕ್ಸ್ಗೆ ಇವಾಗ ಪ್ರಿಪರೇಟರಿ ಎಕ್ಸಾಮ್ ಬಗ್ಗೆ ಡೀಟೇಲ್ಸ್ನ ಕೊಡಲು ಬಂದಿದ್ದೀನಿ. ಹಾಗೂ ಫುಲ್ ಸಿಲೆಬಸ್ಸು ಕೂಡ ಇರುತ್ತೆ. ಪ್ರಿಪರೇಟರಿ ಎಕ್ಸಾಮಲ್ಲಿ ಹೇಗಿರುತ್ತೆ, ಎಷ್ಟೆಷ್ಟು ಮಾರ್ಕ್ಸಿಂದ ಇರುತ್ತೆ, ಎಲ್ಲ ಸಿಲೆಬಸ್ ಮಾಹಿತಿ ಕೊಡಲು ಬಂದಿದ್ದೀನಿ. ಹಾಗೂ ಕೂಡ ಏನೇನು ಓದಬೇಕು, ಹೇಗೆ ಪ್ರಿಪರೇಷನ್ ಇರಬೇಕು, ಹಾಗೂ PUC ಎಕ್ಸಾಮ್ಗೆ ನೀವು ಹೇಗೆ ಸೆಕೆಂಡ್ PUC ಎಕ್ಸಾಮ್ಗೆ ಹೇಗೆ ಪ್ರಿಪರೇಷನ್ ಇರಬೇಕು, ಬೋರ್ಡ್ ಎಕ್ಸಾಮ್ ಕೂಡ ಯಾವಾಗಿರುತ್ತೆ ಅನ್ನೋ ಕೂಡ ಒಂದು ಸಂಕ್ಷಿಪ್ತವಾದ ವಿವರಣೆ ಕೊಡ್ತಾ ಇದ್ದೀನಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಆದಷ್ಟು ಎಲ್ಲ ಕಡೆ ಓಡಿಸ್ದಂಗೆ ವಿಡಿಯೋನ ಸಂಪೂರ್ಣ ನೋಡಿ, ನಿಮಗೆ ಕರೆಕ್ಟಾಗಿರೋ ಸಂಕ್ಷಿಪ್ತವಾದ ಮಾಹಿತಿ ಸಿಗುತ್ತೆ. ಸೆಕೆಂಡ್ PUC ಎಕ್ಸಾಮ್ ಮಿಡ್ ಟರ್ಮ್ ಎಕ್ಸಾಮ್ ಆಗಲೇ ಕಂಪ್ಲೀಟ್ ಆಗಿದೆ. ರಿಸಲ್ಟ್ಸ್ ಕೂಡ ನಿಮಗೆ ಒಂದು ಮಟ್ಟಕ್ಕೆ ಬಂದಿದೆ ಅಂತ ಕಾಣುತ್ತೆ. 80 ಮಾರ್ಕ್ಸಿಗೆ ಇವಾಗ ಪ್ರಿಪರೇಟರಿ ಎಕ್ಸಾಮ್ ಕೂಡ ನಡೆಸ್ತಾ ಇದ್ದಾರೆ. ಫುಲ್ ಸಿಲೆಬಸ್ ಇರುತ್ತೆ ಪ್ರಿಪರೇಟರಿಯಲ್ಲಿ. ಮಿಡ್ ಟರ್ಮಲ್ಲಿ ಏನಿತ್ತು ಅಂದರೆ 50% ಸಿಲೆಬಸ್ ಮಾತ್ರ ಇತ್ತು. ಇವಾಗ ಏನಾಗುತ್ತೆ, 100% ಸಿಲೆಬಸ್ನ ಕೊಡ್ತಾರೆ. 2 ಮಾರ್ಕ್ಸಿಂದು, 5 ಮಾರ್ಕ್ಸಿಂದು, 10 ಮಾರ್ಕ್ಸಿಂದು ಕ್ವಶನ್ಸ್ಗಳು ಏನು ಮಿಡ್ ಟರ್ಮ್ ಎಕ್ಸಾಮಲ್ಲಿ ಬಂತು ಅದು 1-2 ಕ್ವಶನ್ಸ್ ರಿಪೀಟ್ ಕೂಡ ಆಗ್ಬೋದು. ಹಾಗೂ ಏನಂದರೆ ಮಿಡ್ ಟರ್ಮಲ್ಲಿ ನಿಮಗೆ ಗೊತ್ತಿರೋಂಗೆ 50% ಸಿಲೆಬಸ್ ಮಾತ್ರ ಇತ್ತು. ಇವಾಗ ಪ್ರಿಪರೇಟರಿ ಎಕ್ಸಾಮ್ಗೆ 80% ಅಷ್ಟು ಸಿಲೆಬಸ್ ಇರುತ್ತೆ. 80ರಿಂದ 100% ಓದ್ಕೊಂಡ್ರೆ ಉತ್ತಮ. ಇವಾಗಲೇ ಕಾಲೇಜ್ಗಳು ಕೂಡ ಒಂದು ಮಟ್ಟಕ್ಕೆ ಸಿಲೆಬಸ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಪ್ರಿಪರೇಟರಿಗೆ ಮಾಡೆಲ್ ಕ್ವಶನ್ ಪೇಪರ್ನ ಮೇಲೆ ಪ್ರಿಪೇರ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಾಡೆಲ್ ಕ್ವೆಶನ್ ಪೇಪರ್ ಆಗಲೇ ಬಿಟ್ಟಿದ್ದಾರೆ. ಟಾಪಿಕ್ಸು ಸೇಮ್ ಟಾಪಿಕ್ಸ್ ಬರ್ಬೋದು, ಸೇಮ್ ಕ್ವಶನ್ಸ್ ಕೂಡ ರಿಪೀಟ್ ಆಗ್ಬೋದು. ಮಾಡೆಲ್ ಕ್ವೆಶನ್ ಪೇಪರು ಪ್ರತಿಯೊಂದು ಸಬ್ಜೆಕ್ಟ್ಗಳಿಗೂ ಬಿಟ್ಟಿದ್ದಾರೆ. 3 ಮಾಡೆಲ್ ಕ್ವೆಶನ್ ಪೇಪರ್ ಪ್ರತಿಯೊಂದು ಸಬ್ಜೆಕ್ಟ್ಗೂ ಬಿಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಯಾವುದೇ ಇರ್ಬೋದು, ನೀವು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಸೈನ್ಸ್ ಸ್ಟೂಡೆಂಟ್ಸ್ ಆದರೆ, ಆರ್ಟ್ಸು, ಕಾಮರ್ಸ್ ಸ್ಟೂಡೆಂಟ್ ಇದ್ದರೆ ಅವ್ರಿಗೂ ಕೂಡ ಬಿಟ್ಟಿದ್ದಾರೆ. ಅದನ್ನು ಕೂಡ ಒಂದ್ಸಲ ಹೋಗಿ ಕನೆಕ್ಟ್ ಮಾಡಿಕೊಂಡು ಚೆನ್ನಾಗಿ ಪ್ರಿಪರೇಷನ್ ಆಗಿ. ಮಾಡೆಲ್ ಕ್ವೆಶನ್ ಪೇಪರ್ ಕೂಡ 1, 2, 3 ಅಂತ ತುಂಬ ಕ್ವಶನ್ಸ್ಗಳು 2ರಿಂದ 3 ಕ್ವಶನ್ಗಳು ರಿಪೀಟ್ ಆಗುತ್ತೆ. ಬ್ಲೂ ಪ್ರಿಂಟ್ನ ಕೂಡ ಚೆನ್ನಾಗಿ ಫಾಲೋ ಮಾಡಿ. ಏನೇನು ಇವಾಗ ಮಿಡ್ ಟರ್ಮ್ ಎಕ್ಸಾಮ್ ಇತ್ತು ಅದು ಕೂಡ ಫಸ್ಟ್ನೇ ಬ್ಲೂ ಪ್ರಿಂಟ್ ಮೇಲೆ ಕ್ವಶನ್ಸ್ ಕೂಡ ಬಂದಿತ್ತು. ಆ ಕಾರಣಕ್ಕೋಸ್ಕರ 2ನೇ ಬ್ಲೂ ಪ್ರಿಂಟು, 3ನೇ ಬ್ಲೂ ಪ್ರಿಂಟು ಯಾವುದೇ ಸಬ್ಜೆಕ್ಟ್ ಮೇಲೆ ಯಾವುದೇ ಟಾಪಿಕ್ ಮೇಲೆ ಕ್ವಶನ್ಸ್ ಬರುತ್ತೆ ಅಂತ ಕೂಡ ಒಂದು ಮಟ್ಟಕ್ಕೆ ನಿಮಗೆ ಐಡಿಯಾ ಬರುತ್ತೆ. ಮಿಡ್ ಟರ್ಮ್ ಎಕ್ಸಾಮಲ್ಲಿ ಕೂಡ ಬ್ಲೂ ಪ್ರಿಂಟಿಂದನೇ ಕೂಡ ಕ್ವಶನ್ಸ್ ಬಂದಿತ್ತು. ಅದೇ ಥರ ಪ್ರಿಪರೇಟರಿ ಎಕ್ಸಾಮಿಗೆ ಕೂಡ ಬ್ಲೂ ಪ್ರಿಂಟಿಂದನೇ ಕ್ವಶನ್ಸ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೂ ಕೂಡ ಬ್ಲೂ ಪ್ರಿಂಟ್ ಮೇಲೆ ಆಧಾರಿತವಾಗಿರುತ್ತೆ. ಮಾಡೆಲ್ ಕ್ವಶನ್ಸ್ ಪೇಪರ್ ನಾವು ಜಾಸ್ತಿ ಪ್ರಿಪೇರ್ ಆಗಿ. ಟೀಚರ್ಸ್ ಕೂಡ ಕೇಳ್ಕೊಳ್ಳಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಅಂತ. ಪ್ರತಿಯೊಂದು ಟಾಪಿಕ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಮೇಲೆ ರೆಡಿಯಾಗಿ. ಹಾಗೂ ಲಾಸ್ಟ್ 2ರಿಂದ 3 ವರ್ಷದ ಕ್ವಶನ್ ಪೇಪರ್ಗಳನ್ನ ತೆಗೆದುಬಿಟ್ಟು ಮೇನ್ ಬೋರ್ಡ್ ಎಕ್ಸಾಮಲ್ಲಿ ಏನು ಕ್ವಶನ್ಸ್ ಕೇಳಿರೋ ಅದನ್ನ ತೆಗೆದುಬಿಟ್ಟು ಏನು ರಿಪೀಟೆಡ್ ಕ್ವಶನ್ಸ್ ಅದ್ರ ಮೇಲೆ ಕೂಡ ವರ್ಕ್ ಮಾಡೋದನ್ನ ಮರಿಬೇಡಿ. ರಿಪೀಟೆಡ್ ಕ್ವಶನ್ಸ್ ಇದ್ದರೆ ಈ ವರ್ಷನೂ ಕೂಡ ಬರೋ ಚಾನ್ಸ್ ಇರುತ್ತೆ. 2 ಮಾರ್ಕ್ಸಿಂದ 5 ಮಾರ್ಕ್ಸಿಂದ ಲಾಂಗ್ ಎಕ್ಸಾಮ್ ಕ್ವಶನ್ಸು 10 ಮಾರ್ಕ್ಸಿಂದ ಕೂಡ ಬರೋ ಚಾನ್ಸಸ್ ಇರುತ್ತೆ. ಏನಂದರೆ ಅವಾಗ ಹೇಳಿದಂಗೆ ಮಿಡ್ ಟರ್ಮ್ ಎಕ್ಸಾಮ್ ಫೇಲ್ ಆಗಿದ್ದೀರಾ ಅಥವಾ ಮಿಡ್ ಟರ್ಮ್ ಎಕ್ಸಾಮ್ ಚೆನ್ನಾಗಿ ಮಾರ್ಕ್ಸ್ ಬರಲಿಲ್ಲ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ. ಪ್ರಿಪರೇಟರಿ ಎಕ್ಸಾಮ್ಗೆ ಚೆನ್ನಾಗಿ ಫೋಕಸ್ ಮಾಡಿಕೊಂಡು ಚೆನ್ನಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಒಂದು ಮಟ್ಟಕ್ಕೆ ನಿಮ್ಮ ಪ್ರಿಪರೇಷನ್ ಚೆನ್ನಾಗಿ ಪ್ರಿಪರೇಟರಿ ಎಕ್ಸಾಮ್ ಕೂಡ ನೀವು ಚೆನ್ನಾಗಿ ಬರೆದ್ರೆ ನೀವು ಮೇನು ಬೋರ್ಡ್ ಎಕ್ಸಾಮ್ ಬರುತ್ತಲ್ಲ ಅದರಲ್ಲಿ ಕೂಡ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ನೀವು ಪ್ರಿಪರೇಟರಿ ಎಕ್ಸಾಮಲ್ಲೂ ಫೇಲ್ ಆದರೂ ಚಿಂತೆ ಇಲ್ಲ ರೀ, ಬೋರ್ಡ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ಸರಿ. ಹಾಗೂ CETಗೆ ಕೂಡ ಪ್ರಿಪೇರ್ ಆಗಿ. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಬಗ್ಗೆ ಕೂಡ ನಾನು ಮಾಹಿತಿನ ಆಗ್ತಾ ಇರ್ತೀನಿ ವಿಡಿಯೋಲಿ. ಅದನ್ನ ಕೊಡೋಕ್ಕೂ ಮಿಸ್ ಮಾಡ್ಕೊಬಾರ್ದಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ದಯಮಾಡಿ ಒಂದು ಲೈಕ್ ಕೊಡಿರಿ, ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಮಾಡೆಲ್ ಕ್ವೆಶನ್ ಪೇಪರು ಎಲ್ಲದು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಫೋನಲ್ಲಿ ಇಟ್ಕೊಳ್ಳೋಕ್ಕಿಂತ ಒಂದು ಹಾರ್ಡ್ ಕಾಪಿ, ಒಂದು ಪ್ರಿಂಟ್ಔಟ್ ತೆಗೆದು ಇಟ್ಕೊಂಡು ಈ ಥರ ಪೇಪರ್ ಥರ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಫೋನಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಫೋನ್ ನೋಡೋದೇ ಜಾಸ್ತಿ ಆಗೋಗುತ್ತೆ. ಬೇರೆದು ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಅಂತ ಅದು ಇದು ನೋಡ್ಕೊಂಡು ಹೋಗ್ಬಿಟ್ಟು ಟೈಮ್ ವೇಸ್ಟ್ ಮಾಡ್ತೀವಿ. ಆ ಕಾರಣಕ್ಕೋಸ್ಕರ ಈ ಥರ ಪೇಪರ್ಗಳಲ್ಲಿ ಇಟ್ಕೊಳ್ಳಿ. ಎಲ್ಲದನ್ನೂ ಮಾಡೆಲ್ ಕ್ವೆಶನ್ ಪೇಪರ್ನ ನೀವು ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತೆಗೆಸ್ಕೊಂಡು ಇಟ್ಕೊಳ್ಳಿ. ಬ್ಲ್ಯಾಕ್ ಆ್ಯಂಡ್ ವೈಟು ಒಂದೊಂದು ಕಾಪಿ 2 ಕಾಪಿ ತೆಗೆದಿಟ್ಕೊಳ್ಳಿ. ನಿಮಗೆ ನೆಕ್ಸ್ಟು ಮೇನ್ ಎಕ್ಸಾಮ್ ಬರೀಬೇಕು ಕೂಡ ಹೆಲ್ಪ್ ಆಗುತ್ತೆ. ಮಾಡೆಲ್ ಕ್ವೆಶನ್ ಪೇಪರ್ ಬಂದಿರೋದು ಬ್ಲೂ ಪ್ರಿಂಟ್ ಕೂಡ ತುಂಬಾ ನೆಸಿಟಿ ಇದೆ. ಯಾರ್ಯಾರು ಪಾಸ್ಗೋಸ್ಕರ ಎಕ್ಸಾಮ್ ಬರೀತೀರ ಅವ್ರಿಗೂ ಕೂಡ ನಾನು ಮಾಹಿತಿ ಕೊಡ್ತಾ ಇರ್ತೀನಿ. ಪಾಸಿಗೋಸ್ಕರ ಬರೆದ್ರು ಕೂಡ ಹಾಗೂ ಚೆನ್ನಾಗಿ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಂತ, ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ಇದ್ರು ಕೂಡ ಇದರಲ್ಲಿ ನಾನು ವೀಡಿಯೋಲಿ ಮಾಹಿತಿ ಆಗ್ತಾ ಇರ್ತೀನಿ. ಹೇಗೆ ಪ್ರಿಪರೇಷನ್ ಮಾಡ್ಕೋಬೋದು, ಯಾವ ಎಕ್ಸಾಮ್ ಬರುತ್ತೆ, ಪ್ರಿಪರೇಟರಿ ಎಕ್ಸಾಮು, ಬೋರ್ಡ್ ಎಕ್ಸಾಮು ರಿಸಲ್ಟ್ಸ್ ಯಾವ ಬರುತ್ತೆ, ಎಲ್ಲ ಮಾಹಿತಿ ಅಕೌಂಟಲ್ಲಿ ಬರ್ತಾ ಇರುತ್ತೆ. SSLC PUC ಇರ್ಬೋದು, ಮೇನ್ ಘಟ್ಟಗಳು ಅಂತ ಏನು ಹೇಳ್ತೀವಿ ಎಲ್ಲ ಮಾರ್ಕ್ಸ್ ಎಲ್ಲ ಅದು ಡೀಟೇಲ್ಸನ್ನು ಹಾಕೊಂಡು ಬರುತ್ತೆ. ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಗೊತ್ತಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಒತ್ತಿ. ಇದೇ ಥರ ಹೊಸ ಮಾಹಿತಿಗಳು ನಿಮಗೆ ನಿಮ್ಮ ಮುಂದೆ ಬರುತ್ತೆ.